ಜೀವ ಇರೋ ತನಕ ಮರೆಸುವೆನು ತವಕ. ಇವತ್ತು ಬಂದು ಟ್ಯೂಸ್ಡೇ. ಇವತ್ತೊಂದು ಪುಟಾಣಿ ಬ್ಲಾಗ್ ಮಾಡೋಣ ಅಂತ, ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ಸೊ ತಡ ಮಾಡ್ದಿರಾ ಒಂದು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಾಡ್ತಾ ಇರೋದು ಬಂದು ಫ್ಲಿಪ್ಕಾರ್ಟಿಂದ ಕೆಲವು ಐಟಮ್ಸ್ ತರಿಸಿದ್ದೀನಿ. ಲೈಕ್ ಒಂದು 5 to 6 ಐಟಮ್ಸ್ ತರಿಸಿದ್ದೀನಿ. ಐ ಆಮ್ ನಾಟ್ ಶೋರ್ ಎಷ್ಟು ಅಂತ. ನಾನು ಯಾವುದೂ ಅನ್ಬಾಕ್ಸಿಂಗ್ ಮಾಡಿಲ್ಲ, ಬಿಕಾಸ್ ನಾನು ಯಾವಾಗಲೂ ತರಿಸಿದಾಗ ಈ ಸತಿ ಸೇಲ್ ನಡೀತಿತ್ತು ಅಂತ ನೋಡೋಣ ಅಂತ ತರಿಸಿದೆ. ಹೇಗಿರುತ್ತೆ ಏನು ಅಂತ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ನಾನು ಯಾವುದು ಹಾಕಿ ತೋರಿಸಲ್ಲ, ಯಾಕಂದರೆ ನನಗೆ ಅದೊಂದು ಕ್ರೇಜ್ ಇದೆ. ಹಾಕ್ಕೊಂಡ್ರೆ ಫಸ್ಟು ನಾನು ಹೊಸ ಬಟ್ಟೆ ಹಾಕೊಂಡಿದ್ದ ತಕ್ಷಣ ಫೋಟೋ ಹಿಡಿಬೇಕಂತ. ಸೊ ಅದಕ್ಕೆ ನನ್ನ ಹಾಕ್ಕೊಂಡಾಗ ಹೇಗೆ ಕಾಣಿಸ್ತೀನಿ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ಔಟ್. ನನ್ನ ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ನೀವು ಹೋಗಿ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಅಲ್ಲಿ ನಾನು ಪ್ರತಿಯೊಂದು ಯಾವುದೇ ಬಟ್ಟೆ ಪರ್ಚೇಸ್ ಮಾಡಿದ್ರು ಅಲ್ಲಿ ಫೋಟೋಸ್ ಆಗಲಿ ಇಲ್ಲ ರೀಲ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿ ಚೆಕ್ಔಟ್ ಮಾಡ್ಬೋದು. ನಾನು ಇಲ್ಲಿ ನನಗೆ ಹೇಗೆ ಅನಿಸ್ತಂತ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ನಾನು ಯಾವುದೇ ಪ್ಯಾಕಿಂಗ್ ಓಪನ್ ಮಾಡಿಲ್ಲ, ಇನ್ನು ಮುಂದೆನೇ ಓಪನ್ ಮಾಡ್ತಿದ್ದೀನಿ. ಸೊ ಓಪನ್ ಮಾಡಿ ನನ್ನ ಸೈಜ್ ಯಾವುದು ಚೆಕ್ ಮಾಡಿಲ್ಲ. ಸೊ ಜಸ್ಟ್ ಕ್ವಾಲಿಟಿ ಮತ್ತು ನಾನು ಇಲ್ಲಿ ಫೋಟೋನು ಅಟ್ಯಾಚ್ ಮಾಡಿರ್ತೀನಿ ಯಾವ ಪ್ರಾಡಕ್ಟ್ ಅಂತ. ನನ್ನ ಪ್ರೈಸ್ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೈಸ್ ಹೇಳ್ತೀನಿ. ಸೊ ಮೊರವ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕಂದ್ರೆ, ಆದಷ್ಟು ವೀಡಿಯೋ ಶಾರ್ಟಾಗಿ ಈಗ ಟ್ರೈ ಮಾಡ್ತೀನಿ. ಆದಷ್ಟು ಇಷ್ಟು ದಿನ ನಂದು ಟ್ರಿಪ್ಗೆ ಹೋಗಿದ್ದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಮುಗ್ದಿದೆ. ಯಾರು ಇನ್ನೂ ನೋಡಿಲ್ವೋ ಹೋಗಿ ಅದನ್ನು ಹಳೆ ವೀಡಿಯೋಸ್ನ ಚೆಕ್ಔಟ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇನ್ ಕೇಸ್ ಆ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡಿ. ನಾನು ಹೀಗೆ ರೀಸೆಂಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ಡೇ ಬೈ ಡೇ ನನಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಚಾನಲ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ 4 ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಿಂಗೆ ತಡ ಮಾಡ್ತೀರಾ, ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಏನು ಹಾಲ್ ಮಾಡ್ತಾ ಇದ್ದೀನಿ ಹೇಳಿ, ಫ್ಲಿಪ್ಕಾರ್ಟ್. ಈ ಕುರ್ತಾ ಬಂದು ಫಸ್ಟ್ ಒನ್ ನಾನು ತೋರಿಸ್ಬೇಕಂದಿದ್ದು. ನಾನು ಆ್ಯಕ್ಚುಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಅದು ಡಿಲೀಟ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಸೊ ಇದನ್ನು ಫಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ವಿಡಿಯೋ. ಇದಕ್ಕೆ ನಾನು 10ಗೆ 8.5 ಕೊಡ್ತೀನಿ, ಬಿಕಾಸ್ ಬಟ್ಟೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ಅದು ಬಿಟ್ಟರೆ ವರ್ತ್ ದ ಪ್ರೈಸ್. ಆಫೀಸ್ ವೇರ್ಗಾಗಲಿ ಇಲ್ಲ ಡೈಲಿ ವೇರ್ಗಾಗಲಿ ಯೂಸ್ ಮಾಡ್ಬೋದು, ಇಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ವೈಟ್ ಪ್ಯಾಂಟ್ ಆಗಲಿ, ಬ್ಲ್ಯಾಕ್ ಪ್ಯಾಂಟ್ ಆಗಲಿ, ಇಲ್ಲ ಬ್ಲೂ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಹೋಗುತ್ತೆ. ನಿಮಗೂ ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಲಿಂಕ್ ಕಳಿಸ್ಕೊಡ್ತೀನಿ. ನಾನು ರಿಸೀವ್ ಮಾಡ್ಕೊಂಡಿದ್ದು ಬಂದು ಇದು ಶಾರ್ಟ್ಸ್ ಅನಿಸುತ್ತೆ. ನಾನು ಒಂದು 3-4 ಸ್ಕರ್ಟ್ ಪರ್ಚೇಸ್ ಮಾಡಿದ್ದೀನಿ ಅಮೆಝಾನ್ ಆಗಲಿ ಆಫ್ಲೈನ್ ಸ್ಟೋರಲ್ಲಾಗಲಿ. ಅದ್ರ ಒಳಗಡೆ ಹಾಕ್ಕೊಳ್ಳೋಕ್ಕೆ ನನಗೆ ಶಾರ್ಟ್ಸ್ ಬೇಕಾಗಿತ್ತು. ಇದು ಇಮಿಡಿಯೇಟಾಗಿ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದೆ. ಬಟ್ ಅದು ಎಲ್ಲೋ ಹೋಗಬೇಕಾಗಿತ್ತು, ಆ ಸ್ಕರ್ಟ್ ಒಳಗಡೆ ಹಾಕ್ಕೊಳ್ಳೋದು ಬೇಕಾಗಿತ್ತು. ಸೊ ಆ ಪ್ಲಾನೇ ಕ್ಯಾನ್ಸಲ್ ಆಗೋಯ್ತು. ಸೊ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಆ ಬಟ್ಟೆ ಹಾಕ್ಕೊಟ್ಟಾಗ ಇದು ಯೂಸ್ ಆಗುತ್ತೆ, ಇದೇನು ವೇಸ್ಟ್ ಆಗೋಲ್ಲ. ಸೊ ಇದ್ರೊಳಗಡೆ ಹಾಕ್ಕೊಳ್ಳೋಕ್ಕೆ ಇಲ್ಲ ಶಾರ್ಟ್ ಫ್ರಾಕ್ ಏನಾರ ಹಾಕ್ಕೊಂಡಾಗ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ಲಿ ಕಾಟನ್ ಮೆಟೀರಿಯಲ್. ಸೊ ಇದು ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದೇನಷ್ಟು ಟ್ರಾನ್ಸ್ಪರೆಂಟು ಏನೂ ಇಲ್ಲ, ಚೆನ್ನಾಗಿದೆ. ನಾನು ಸ್ವಲ್ಪ ದೊಡ್ಡ ಸೈಜೇ ತರಿಸಿದ್ದೀನಿ, ಬಿಕಾಸ್ ನನಗೆ ತುಂಬ ಫಿಟ್ ಆಗಿದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಫಿಟ್ ಆಗಿ ಸ್ವಲ್ಪ ಲೈಕ್ ಲೂಸ್ ಆಗಿರ್ಬೇಕು ನನಗೆ. ಸೊ ಬ್ಲ್ಯಾಕ್ ಒಂದು ಇದು ಕಾಂಬೋ ಬಂದಿದ್ದು, ಬ್ಲ್ಯಾಕ್ ಒಂದು ವೈಟ್ ಒಂದು ತರಿಸಿದ್ದೀನಿ. ವೈಟ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ವೈಟು ಈ ರೀತಿ ಇದೆ. ಯಾವತ್ತೂ ಅಷ್ಟೇ ಆನ್ಲೈನಲ್ಲಿ, ಇದು ನಂದು ಒಂದು ಪರ್ಸ್ನಲ್ ಸಜೆಷನ್, ಆನ್ಲೈನಲ್ಲಿ ಏನೇ ಶಾಪ್ ಮಾಡಿದ್ರು ಇವಾಗ ಪರ್ಟಿಕ್ಯುಲರ್ ನನ್ನ ಸೈಜ್ ಬಂದು ಎಲ್. ಸೊ ನಾನು ಎಲ್ ಶಾಪ್ ಮಾಡಲ್ಲ, XL ತೊಗೊಳ್ತೀನಿ. ಯಾವುದೇ ಒಂದು ಬಟ್ಟೆ ಆಗಲಿ ಈ ಥರ ಶಾರ್ಟ್ಸ್ ಆಗಲಿ XL ತೊಗೊಳ್ತೀನಿ. ಯಾಕಂದರೆ ಮೇ ಬಿ ಒಂದೊಂದು ಕ್ವಾಲಿಟಿ ಬಟ್ಟೆಯಲ್ಲಿ ನಾವು ಇನ್ ಕೇಸ್ ವಾಶ್ ಮಾಡಿದಾಗ ಆ ಬಟ್ಟೆ ಟೈಟ್ ಆಗೋದಾಗಲಿ. ನನಗೆ ಇದೇ ರೀತಿ ಒಂದು ನೈಟ್ ಡ್ರೆಸ್ ಹಂಗೆ ಆಯಿತು. ಕರೆಕ್ಟಾಗಿ L ಸೈಜ್ ಆರ್ಡರ್ ಮಾಡಿದ್ದೆ, L ಸೈಜ್ ಬಂದಿತ್ತು. ಅದು ಹಾಕ್ಕೊಂಡು ವಾಶ್ಗೆ ಹಾಕಿದೆ. ವಾಶ್ ಮಾಡಿದ್ಮೇಲೆ ಅದು ಫುಲ್ ಟೈಟ್ ಆಗೋಯ್ತು. ಅದು ನನಗೆ ವೇಸ್ಟು, ಅದು ನಾನು ಯೂಸ್ ಮಾಡಿಲ್ಲ, ಬೇರೆಯವ್ರಿಗೆ ಕೊಟ್ಬಿಟ್ಟೆ.
ಸೊ ಅದಕ್ಕೋಸ್ಕರ ಅವತ್ತಿಂದ ನಾನು ಆನ್ಲೈನಲ್ಲಿ ಎಕ್ಸ್ಪೆಷಲಿ ಆನ್ಲೈನ್ ಶಾಪಿಂಗ್ ಮೀಶೋ ಆಗಲಿ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಏನೇ ಒಂದಾಗಲಿ ಆನ್ಲೈನ್ ಶಾಪ್ ಮಾಡಿದಾಗ ನಾನು ಯಾವತ್ತೂ ಅಷ್ಟೇ ಒಂದು ಸೈಜ್ ದೊಡ್ಡದು ತರಿಸ್ತೀನಿ. ಮೀನ್ವೈಲ್ ಇನ್ ಕೇಸ್ ನಾನು ಲೂಸ್ ಆದರೆ ನಾನು ಟೈಟ್ ಆಗಲಿ ಫಿಟ್ಟಿಂಗ್ ಆಗಲಿ ಮಾಡಿಸ್ಕೊಳ್ತೀನಿ ಟೇಲರ್ ಹತ್ರ ಕೊಟ್ಟು. ಸೊ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಲೂಸ್ ಆದರೆ ಪರವಾಗಿಲ್ಲ, ಟೈಟ್ ಆದರೆ ಹಾಗೆ ತಿರುಗಿ ರಿಟರ್ನ್ ಹಾಕೋದು, ತಿರುಗಿ ಅವ್ರು ಬರೋರ್ಗು ಪಿಕಪ್ ಮಾಡೋರು ಕಾಯಬೇಕು, ತಿರುಗಿ ಅವ್ರು ರಿಟರ್ನ್ ವಾಪಸ್ ಕಳಿಸೋರು. ಸೊ ಇದೆಲ್ಲ ಹೆಕ್ಟಿಕ್ ಜಾಬ್ ಬೇಡ ಅಂತ ನಾನು ಒಂದು ಸೈಜ್ ದೊಡ್ಡದೇ ಆರ್ಡರ್ ಮಾಡಿದ್ದೀನಿ. ನಾನು ಇವಾಗಲೂ ಅದೇ ಪಾಲಿಸಿ ಫಾಲೋ ಮಾಡ್ತಾಯಿದ್ದೀನಿ. ಸೊ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿ ಶಾಪ್ ಮಾಡ್ತಾಯಿದ್ದೀನಿ ಫ್ಲಿಪ್ಕಾರ್ಟಲ್ಲಿ. ಸೊ ನೆಕ್ಸ್ಟ್ ಒನ್ ಬಂದು ಇದೇನಂತ ಗೊತ್ತಿಲ್ಲ, ನಾಟ್ ಶ್ಯೂರ್. ಕ್ಯಾಶುವಲ್ ಬ್ಲ್ಯಾಕ್ ಟಾಪ್ ಅಂತ ಇದೆ. ಟಾಪ್ ಕರೆಕ್ಟ್. ಈ ಶಾರ್ಟ್ಸು ಈ ಬ್ಲ್ಯಾಕ್ ಟಾಪು ಒಂದೇ ಸತಿ ಆರ್ಡರ್ ಮಾಡಿದ್ದೆ. ಇಷ್ಟು ತಿಂದಿಲ್ಲ ಗೈಸ್, ಇನ್ನು ಮಂಗಳವಾರ ಲೇಟ್ ತಿನ್ನೋದು. ಸೊ ಹೊಟ್ಟೆ ಹಸಿತಿದೆ. ಸತಿ ಬ್ಲಾಗ್ ಮುಗಿಸ್ಬಿಟ್ಟು ಪೂಜೆ ಹೆಂಗೋ ಮುಗಿದಿದೆ. ಚರ್ಚ್ಗೆ ಹೋಗಿ ಬಂದಿದ್ದಾಯಿತು, ಮನೇಲಿ ಪೂಜೆ ಮಾಡಿದ್ದಾಯಿತು. ಇವಾಗ ಈ ಬ್ಲಾಗ್ ಮುಗಿಸ್ಬಿಟ್ಟು ಹೋಗಿ ತಿಂದು ಸ್ವಲ್ಪ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು. ಅಡುಗೆಗೆ ರೆಡಿ ಮಾಡಿ ಆಫೀಸ್ ಹತ್ರ ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಗೈಸ್. ನಾನು ಬ್ಲ್ಯಾಕ್ ಆರ್ಡರ್ ಮಾಡಿದ್ದೆ ಗೈಸ್, ಬಟ್ ಇವ್ರು ಏನು ಕೊಟ್ಟಿದ್ದಾರೆ ನೋಡಿ, ಬ್ಲೂ ಕಳಿಸ್ಕೊಟ್ಟಿದ್ದಾರೆ ಗೈಸ್. ಇವರು ನಾನು ನೋಡೇ ಇಲ್ಲ ಕಲರು, ಬ್ಲೂ ಕಳಿಸ್ಕೊಟ್ಟಿದ್ದಾರೆ. ಇದು ಟರ್ಟಲ್ ನೆಕ್ಕು ಹೈ ನೆಕ್ದು ಕಳಿಸ್ಕೊಟ್ಟಿದ್ದಾರೆ. ಬಟ್ ನಾನು ಇದು ಆರ್ಡರ್ ಮಾಡಿದ್ದೆ ಯಾವುದೋ, ಬಂದಿರೋದೇ ಯಾವುದೋ ನೋಡಿ ಇದೇ ರೀತಿ ಆಗೋದು. ಸೊ ಇದೊಂದು ಪ್ರಾಬ್ಲಮ್ ನನಗೆ. ಇವಾಗ ತಿರುಗಿ ಇದು ರಿಟರ್ನ್ಗೆ ಹಾಕ್ಬೇಕು. ನಾನು ನೋಡೇ ಇಲ್ಲ, ಏನೋ ಕಳಿಸ್ಕೊಟ್ಟಿರ್ತಾರೆ ಬಿಡು ಅಂತ. ಫ್ಲಿಪ್ಕಾರ್ಟ್ ಅವ್ರು ಈ ಥರ ಮಾಡ್ತಾರೆ ಅಂದ್ಕೊಂಡಿದ್ದಿಲ್ಲ. ಸೊ ಇವಾಗ ಇದನ್ನು ಇದನ್ನು ರಿಟರ್ನ್ಗೆ ಹಾಕ್ತೀನಿ. ಹಾಕ್ಬಿಟ್ಟು ನೋಡೋಣ ರಿಟರ್ನ್ ವಿಂಡೋ ಓಪನ್ ಇದೆಯಾ ಇವಾಗ ಗೊತ್ತಿಲ್ಲ. ಬಿಕಾಸ್ 7 ವರ್ಕಿಂಗ್ ಡೇಸ್ ಇವಾಗ ಆಲ್ಮೋಸ್ಟ್ 4 ಡೇಸ್ ಆಯಿತು. ಇನ್ನು 3 ಡೇಸ್ ನನ್ನ ಲಕ್ ಓಪನ್ ಇದ್ದರೆ ರಿಟರ್ನ್ ಹಾಕ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಡೈಲಿ ವೇರ್ಗೆ ಯೂಸ್ ಮಾಡ್ತೀನಿ ಮನೆಯಲ್ಲೇ. ಇದು ಕ್ವಾಲಿಟಿ ಅನ್ನೋಂಗೂ ಏನೂ ಇಲ್ಲ ನಾನು ಕೊಟ್ಟಿರೋ ಪ್ರೈಸ್ಗೆ. ನನಗೆ ಇಷ್ಟ ಆಗಲಿಲ್ಲ. ಸೊ ಇದು ಟ್ರಾನ್ಸ್ಪರೆಂಟ್ ಕೂಡ ಇದೆ. ಅದಕ್ಕೆ ನಾನು ಶಾರ್ಟ್ಸ್ಗೆ ಐ ಗಿವ್ 9/10. ಇದಕ್ಕೆ ಟೀ ಶರ್ಟ್ಗೆ ನಾನು ಟೀ ಶರ್ಟ್ ಆರ್ಡರ್ ಮಾಡಿದೆ. ಅವರು ಟರ್ಟಲ್ ನೆಕ್ದು ಫುಲ್ ಹ್ಯಾಂಡ್ಸ್ ಟೀ ಶರ್ಟ್ ಕೊಟ್ಟು ಕಳಿಸಿದ್ದಾರೆ. ಸೊ ಐ ವಿಲ್ ಗಿವ್ ಇಟ್ 2/10 ಬಿಕಾಸ್ ನನಗಿದು ಇಷ್ಟ ಆಗಿಲ್ಲ. ಒಂದು ಕ್ವಾಲಿಟಿ ಟ್ರಾನ್ಸ್ಪರೆಂಟ್ ಆಗಿದೆ, ಇನ್ನೊಂದು ಕಲರ್ ಚೇಂಜ್ ಬಂದಿದೆ. ನಾನು ಬ್ಲ್ಯಾಕ್ ಆರ್ಡರ್ ಮಾಡ್ತೀವಿ, ಬ್ಲೂ ರಾಯಲ್ ಬ್ಲೂ ಕೊಟ್ಟಿದ್ದಾರೆ. ಮತ್ತು ಥರ್ಡ್ ಒನ್ ಮಂದಿ ತಿರುಗಿ ನಾನು ರಿಟರ್ನ್ಗೆ ಹಾಕಬೇಕು, ನನಗೆ ಕಷ್ಟ. ಅದಕ್ಕೋಸ್ಕರ ಅವ್ರಿಗೆ 2 ಪಾಯಿಂಟ್ಸ್ ಕೊಡ್ತೀನಿ 10ಗೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಒಂದು ಶಾರ್ಟ್ ಕುರ್ತಾನೆ. ಇದು ಅಂಬ್ರೆಲ್ಲಾ ಟೈಪ್ ತರಿಸಿದ್ದೆ. ನನಗೆ ಸ್ಟ್ರೈಟ್ ಬೇಡವಾಗಿತ್ತು, ಅಂಬ್ರೆಲ್ಲಾ ಥರ ಒಂದು ಶಾರ್ಟ್ ಕುರ್ತಿ ಬೇಕಾಗಿತ್ತು. ಸೊ ಎಲ್ಲ ಕಡೆ ನೋಡಿದೆ, ಮೀಶೋಲ್ಲಿ ನೋಡಿದೆ, ನನಗೆ ಇಷ್ಟ ಆಗಿಲ್ಲ. ಅಮೆಝಾನಲ್ಲಿ ನೋಡಿದೆ, ಓಕೆ ಥರ ಇತ್ತು. ಬಟ್ ಫ್ಲಿಪ್ಕಾರ್ಟಲ್ಲಿ ಇದೊಂದು ನನಗೆ ರೆಡ್ ಕಲರಲ್ಲೇ ಬೇಕಾಗಿತ್ತು. ಸೊ ರೆಡ್ಡಲ್ಲೇ ತರಿಸೋಣ ಅಂತ ಇದು ನಾನಿನ್ನೂ ಹಾಕಿ ನೋಡಿಲ್ಲ. ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದು ಫುಲ್ ಹ್ಯಾಂಡ್ಸ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಹ್ಯಾಂಡ್ಸ್ ಇದೆ. ಇದರಲ್ಲೂ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್. ಮತ್ತು ಇದು ಡೌನ್ ಪಾರ್ಟ್ ಇಸ್ ಕಂಪ್ಲೀಟ್ಲಿ ಅಂಬ್ರೆಲ್ಲಾ. ಇಲ್ಲಿ ನೋಡ್ಬೋದು, ದಿಸ್ ಇಸ್ ಕಂಪ್ಲೀಟ್ಲಿ ಅಂಬ್ರೆಲ್ಲಾ. ಅದು ಸ್ಟ್ರೈಟ್ ಶಾರ್ಟ್ ಕುರ್ತಿ, ಇದು ಅಂಬ್ರೆಲ್ಲಾ ಶಾರ್ಟ್ ಕುರ್ತಿ. ಸೊ ಅದು ಸೈಜ್ ಪರ್ಫೆಕ್ಟ್ ಆಗಿರಬೇಕು. ನನಗೆ ಸ್ವಲ್ಪ ತೀರಾ ಟೈಟು ಇರಬಾರ್ದು, ತೀರಾ ಲೂಸು ಇರಬಾರ್ದು. ಐ ಲವ್ ಮೀಡಿಯಮ್. ಸೊ ನನ್ನ ಬಾಡಿಗೆ ಹೇಗೆ ಕಂಫರ್ಟ್ ಇರುತ್ತೋ ಆ ರೀತಿ ನನಗಿರಬೇಕು. ತೀರಾ ಟೈಟ್ ಹಾಕ್ಕೊಂಡ್ರೆ ನಮ್ಮ ಹಸ್ಬೆಂಡ್ ಅಂತೂ ಅದು ಒಪ್ಪೋದೇ ಇಲ್ಲ. ಯಾಕಂದರೆ ಬಟ್ಟೆ ಹಾಕೊಳ್ಳೋದು ನಮಗೆ ಇಷ್ಟ ಆಗಬೇಕಂತ, ಇನ್ನೊಬ್ರು ನೋಡಲಿ ಅಂತ, ಇನ್ನೊಬ್ರು ಕಮೆಂಟ್ ಮಾಡಲಿ ಅಂತ ಎಲ್ಲ. ನಮ್ಮ ಹಸ್ಬೆಂಡ್ ಅದರಲ್ಲಂತೂ ವೆರಿ ಪರ್ಟಿಕ್ಯುಲರ್. ಎಲ್ಲ ರೀತಿ ಡ್ರೆಸ್ ಹಾಕೊಳ್ಳೋಕೆ ಅಲೋ ಮಾಡ್ತಾರೆ, ಬಟ್ ದಟ್ ಡ್ರೆಸ್ ಶುಡ್ ಬಿ ವೆರಿ ಡೀಸೆಂಟ್. ನಮ್ಮ ಮಮ್ಮಿನೂ ಅಷ್ಟೇ, ನನ್ನ ಮದುವೆಗೆ ಮುಂಚೆನೂ ಅಷ್ಟೇ ನಮ್ಮ ಮಮ್ಮಿದು ಇದೇ ಕಂಡೀಷನ್, ನಮ್ಮ ಹಸ್ಬೆಂಡು ಇದೇ ಕಂಡೀಷನ್. ಅದು ಬಿಟ್ಟರೆ ನೀವು ಯಾವ ಥರ ಬಟ್ಟೆನ ಹಾಕೋಗುರು ನಮ್ಮ ಹಸ್ಬೆಂಡ್ ಏನೂ ಮಾತಾಡಲ್ಲ. ಹಿ ವಿಲ್ ಆಲ್ಸೋ ಸಪೋರ್ಟ್ ಅಂತಲೇ ಹೇಳ್ತೀನಿ. ಬಟ್ ಅವರಿಗೆ ಡೀಸೆಂಟಾಗಿರಬೇಕು. ಇನ್ನೊಬ್ಬರು ಕಾಮೆಂಟ್ ಆಗಲಿ, ಇನ್ನೊಬ್ಬರು ಕೈ ಎತ್ತಿ ತೋರಿಸೋ ಥರ ಅಲ್ಲ. ನಮ್ಮ ಹಸ್ಬೆಂಡ್ಗೆ ಆಗಲಿ, ನಮ್ಮ ಮಮ್ಮಿಗೆ ಆಗಲಿ, ನಮ್ಮ ಫ್ಯಾಮ್ಲಿಯಲ್ಲಿ ಆ ಥರ ಮಾತ್ರ ಬಟ್ಟೆ ಹಾಕೊಂಡ್ರೆ ಇಷ್ಟ ಆಗಲ್ಲ. ಅದು ಬಿಟ್ಟು ನೀನು ಡೀಸೆಂಟಾಗಿ ಯಾವುದೇ ವೇರ್ ಮಾಡಿದ್ರು ನೋ ಪ್ರಾಬ್ಲಮ್. ಇವಾಗ ನಾನು ಎಲ್ಲ ಟ್ರಿಪ್ಪಿಗೆ ಹೋದಾಗೂ ಶಾರ್ಟ್ಸ್ ಹಾಕ್ತೀನಿ, ಅದ್ರ ಮೇಲೆ ನಾನು ಹಾಕೋ ಟಾಪ್ ಡೀಸೆಂಟಾಗಿ ಹಾಕ್ತೀನಿ. ಸೊ ದಟ್ ಈಸ್ ನೆವರ್ ಮ್ಯಾಟರ್. ಶಾರ್ಟ್ಸು ಅಷ್ಟೇ, ಅಲ್ಲಿ ಇದಿಲ್ಲ. ಟೋನ್ ಜೀನ್ಸು ಹಾಕ್ತೀನಿ, ಬಟ್ ಎಲ್ಲಿ ಟೋನ್ ಆಗಿರಬೇಕು, ನೀಕಿನ ಕೆಳಗಡೆ ಟೋನ್ ಆಗಿದೆ, ನೀಕಿನ ಮೇಲೇನೂ ಅಷ್ಟೇ ಒಂದೊಂದು ಲೈನ್ ಟೋನ್ ಆಗುತ್ತೆ. ಫುಲ್ಲು ಒಬ್ಬೊಬ್ರು ಇರ್ತಾರಲ್ಲ, ಒಂದು ಕಾಲು ಫುಲ್ಲು ಟೋನ್ ಆಗಿಬಿಡುತ್ತೆ ಕಾಲು,
ತೈಯಿಂದ ನೀವರೆಗೂ ಆ ಥರ ಎಲ್ಲ ನನಗೂ ಇಷ್ಟ ಆಗಲ್ಲ, ನಾನು ಹಾಕೋದು ಇಲ್ಲ, ನಮ್ಮ ಮನೇಲಿ ಅದನ್ನ ಎಂಕರೇಜು ಮಾಡಲ್ಲ. ಸೊ ಇದಕ್ಕಂತೂ 10 ಕೊಡ್ತೀನಿ. ನೀವು ಸೊ ನೋಡಿದ್ರಲ್ಲ, ಇವಾಗ ನಾನು ಶಾಪ್ ಮಾಡಿರೋದು ಕಂಟಿನ್ಯೂಸ್ ಆಗಿ 1 ವೀಕಿಂದ ಬಂದಿರೋ ಐಟಮ್ಸ್ ಎಲ್ಲ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೂ ಸ್ವಲ್ಪ ಆರ್ಡರ್ ಹಾಕಿದ್ದೀನಿ. ನೆಕ್ಸ್ಟು ಮೀಶೋಲ್ಲಿ ಆರ್ಡರ್ ಹಾಕಿದ್ದೀನಿ. ನೋಡೋಣ ಮೀಶೋಯಿಂದ ಹೆಂಗೆ ಬರುತ್ತೆ ಕ್ವಾಲಿಟಿ ಅಂತ. ಸ್ವಲ್ಪ ಹೋಮ್ ಡೆಕಾಲ್ಸ್ ಎಲ್ಲ ಆರ್ಡರ್ ಹಾಕಿದ್ದೀನಿ. ನಮ್ಮ ಹಸ್ಬೆಂಡ್ ಜೋಬ್ ಖಾಲಿ ಮಾಡಿದ್ದೀನಿ. ಅದು ಅಷ್ಟೇ ಗೈಸ್, ನಮ್ಮ ಹಸ್ಬೆಂಡ್ ಸಡನ್ನಾಗಿ ಕೇಳಿದ್ರೆ ಕಾಸು ಕೊಡಲ್ಲ. ಏನಕ್ಕೋ ಅದಕ್ಕೆ ಇದಕ್ಕೆ ತಿನ್ನಬೇಕು, ಇಲ್ಲ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹತ್ರ ಕಾಸು ಇಸ್ಕೊಂಡು ಈ ಥರ ಶಾಪ್ ಮಾಡೋದು. ಅದು ಬಿಟ್ಟರೆ ಒಂದೊಂದ್ಸತಿ ಕಾಸು ಇಸ್ಕೊಂಡ್ಮೇಲೆ ನಿಜ ಹೇಳ್ಬಿಡ್ತೀನಿ, ನಾನು ಈಗ ತೊಗೊಂಡೆ ಅದಕ್ಕೋಸ್ಕರ ಅಂತ. ಬಿಕಾಸ್ ಏನೂ ಮುಚ್ಚುಮರೆ ಮಾಡೋಕ್ಕಾಗಲ್ಲ. ಬಿಕಾಸ್ ನಂದೆಲ್ಲ ಕಂಪ್ಲೀಟ್ಲಿ ಒಂದು ಮಮ್ಮಿ ಇರ್ತಾರೆ ಮನೆಯಲ್ಲಿ. ನನ್ನ ಪ್ರಾಡಕ್ಟ್ ನಾನು ಡೆಲಿವರಿ ಆಗ್ಬೇಕಾದ್ರೆ ಮಮ್ಮಿಗೆ ಗೊತ್ತಾಗುತ್ತೆ. ಮಮ್ಮಿಗೆ ಗೊತ್ತಾದ್ರೆ ಹಸ್ಬೆಂಡ್ಗೆ ಹೇಳೇ ಹೇಳ್ತಾರೆ. ಇಲ್ಲ ನಮ್ಮ ಹಸ್ಬೆಂಡೇ ಇನ್ ಕೇಸ್ ಏನೋ ನಮ್ಮ ಮನೇಲಿದ್ದಾಗ ಆಫ್ಟರ್ನೂನಲ್ಲಿ ಬಂದಾಗ ಆವಾಗ ಸಿಕ್ಕಾಕೊಂಡ್ಬಿಡ್ತೀನಿ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಇದೊಂದು ಕಂಪ್ಲೀಟ್ ಫ್ಲಿಪ್ಕಾರ್ಟ್ ಹಾಲ್ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮುಗ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಸೋಫಿಯಾ ಸೈನಿಂಗ್ ಆಫ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಮೈ ಓಲ್ಡ್ ವಿಡಿಯೋಸ್ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಬಾಯ್.